ನಾನು ಬರಬೇಕಾದ್ರೆ ಕಾರಲ್ಲಿ ಇವತ್ತು ನನ್ನ ಮಗಳದು SSLC ರಿಸಲ್ಟು ಅವಳು ಸ್ವಲ್ಪ ಜಾಸ್ತಿ ಓದೋ ಕಡೆ ಫೋಕಸ್ ಮಾಡ್ತಿರ್ಲಿಲ್ಲ. ನಾನು ಪಾಸ್ ಮಾಡ್ತೀನಿ ಹೋಗಿ ನಿಮಗೇನು ಅಂತ ಅಂತಿದ್ಲು. ಆದರೆ ಅಯ್ಯೋ ಇವಳೇನು ಜಸ್ಟ್ ಪಾಸ್ ಆಗ್ತಾಳೆ, ಏನು ಮಹಾ ಪಾಸ್ ಆಗಲ್ಲ ಇವಳು. ನಾನೇ ತುಂಬ ನೆಗೆಟಿವ್ ಆಗಿ ಹೇಳ್ತಿದ್ದೆ, ನೀನು ಓದಲ್ಲ ಹಂಗೆ ಹಿಂಗೆ ಅಂತ. ಬರ್ತಾ ದೇವ್ರಿಗೆ ಇದೇ ಅಮ್ಮನಿಗೆ ಎಲ್ಲಮ್ಮ ತಾಯಿಗೇನೆ ಕೈ ಮುಕ್ಕೊಂಡು ಬಂದೆ. ಅಯ್ಯೋ ಹೆಂಗಾರು ಸರಿ ಕಣಪ್ಪ ಪಾಸ್ ಆದರೆ ಸಾಕು ಅಂತ ಹೇಳಿದ್ರೆ ಇಲ್ಲಿ ಬಂದು ಕೈ ಮುಗಿದು ಅಮ್ಮ ಒಂದು ವರ ಕೊಟ್ಟರು. ವರ ಕೊಟ್ಟು ಅದು ಏನು ಅನ್ನಿಸ್ತು, ಆ ಕಾರ್ ಹತ್ರ ಹೋಗಿ ಇನ್ನೇನು ಹತ್ತಬೇಕು ಕಾರ್ನ ಮನೆಗೆ ಹೋಗೋಕ್ಕೆ, ಅಷ್ಟರಲ್ಲಿ ರಿಸಲ್ಟ್ ಬಂತು. ರಿಸಲ್ಟ್ 625ಕ್ಕೆ ನನ್ನ ಮಗಳು 612 ಮಾರ್ಕ್ಸ್ ತೆಗ್ದವಳೆ ಅಂದರೆ ನಿಜವಾಗ್ಲೂ ಅದು ತಾಯಿ ಕೊಟ್ಟ ಒಂದು ಆಶೀರ್ವಾದ ಕೃಪೆ ಅಂತ ತಿಳ್ಕೊತೀನಿ ಸರ್. ನಿಜವಾಗ್ಲೂ ನಾನು ಬರ್ತಾನೆ ಹರಕೆ ಕಟ್ಕೊಂಡು ಬಂದೆ, SSLC ಹೆಂಗಾದ್ರೂ ಸರಿ ಇದೊಂದು ದಾಟಿಸ್ಬಿಡಪ್ಪ ಅಂತ. ನಂಗೆ ನಿಜವಾಗ್ಲೂ ಇಷ್ಟು ಒಳ್ಳೆ ಮಾರ್ಕ್ಸ್ ತೆಗಿತಾಳೆ ಅಂತಲೇ ನನಗೆ ಗೊತ್ತಿರಲಿಲ್ಲ ಸರ್. ನನಗೆ ಅದು ತುಂಬ ಸಂತೋಷ ಆಗ್ತಾಯಿದೆ. ಅದು ತಾಯಿ ಸನ್ನಿಧಿಲೇ ಆ ರಿಸಲ್ಟ್ ಬಂತು ಅಂತಂದರೆ ನನ್ನಮ್ಮ ನಮ್ಮನ್ನು ಎಷ್ಟು ಕಾವಲ ಕಾಯ್ತಾವಳೆ ಅನ್ನೋದು ತುಂಬ ಸಂತೋಷ ಆಗೋಯ್ತು ಸರ್. ಇವಳು ಓದ್ತಾಳ, ನಾವೆಲ್ಲ MA ಓದಿದ್ದೀವಿ, ಇವಳು ಓದ್ತಾಳ ಅನ್ನೋ ಯಾವುದೋ ಒಂದು ಮೈಂಡ್ ಒಳಗಿತ್ತು. ಇವತ್ತು ಅದನ್ನು ಅಮ್ಮ ಪ್ರೂವ್ ಮಾಡಿಬಿಟ್ಲು. ನನ್ನ ಮಗಳೂ ನಾನು ಓದ್ತೀನಿ, ತೋರಿಸ್ತೀನಿ ಅಂತ ಪ್ರೂವ್ ಮಾಡಿಬಿಟ್ಲು ಸರ್. 612 ಅಂದರೆ ಕಮ್ಮಿ ಮಾರ್ಕ್ಸ್ ಅಲ್ಲ ಸರ್. ಇನ್ನು ಏನು ಇನ್ನೊಂದು 10 ಮಾರ್ಕ್ಸ್ 13 ಮಾರ್ಕ್ಸಲ್ಲಿ ವ್ಯತ್ಯಾಸವಾಗಿ ನಂಬರ್ ತೆಗೆದ್ಬಿಟ್ಲು ಸರ್. ನಿಜವಾಗ್ಲೂ ಇದಕ್ಕೆಲ್ಲ ಕಾರಣ, ಈ ಸಂತೋಷಕ್ಕೆಲ್ಲ ಕಾರಣ ಈ ನನ್ನ ತಾಯಿ, ಎಲ್ಲಮ್ಮ ತಾಯಿ, ಈ ನಮ್ಮ ಗುಡಪ್ಪನವ್ರು ಕೊಡೋ ಆಶ್ವಾಸನೆ ಒಂದು ಆಶೀರ್ವಾದ ಸರ್.